ಬಾಕ್ಸ್ ಆಫೀಸ್ ಭಾರಿ ಬಜೆಟ್ ಸಿನಿಮಾಗಳು ಮಾತ್ರವೇ 500 ಕೋಟಿ 1,000 ಕೋಟಿ ಕಲೆಕ್ಷನ್ ಮಾಡುತ್ತವೆ ಎಂಬುದು ಸುಳ್ಳು. ಇತ್ತೀಚೆಗೆ ಕಡಿಮೆ ಅಥವಾ ಮಧ್ಯಮ ಬಜೆಟ್ ಸಿನಿಮಾಗಳೇ ಹೆಚ್ಚು ಹಣ ಗಳಿಕೆ ಮಾಡಿವೆ. ಇದೀಗ 25 ಕೋಟಿ ಬಜೆಟ್ ಸಿನಿಮಾ ಒಂದು ಚೀನಾದಲ್ಲಿ 700 ಕೋಟಿ ಗಳಿಕೆ ಮಾಡುವ ಭರವಸೆ ಮೂಡಿಸಿದೆ. ದೊಡ್ಡ ಬಜೆಟ್ ಹಾಕಿದ ಸಿನಿಮಾಗಳೇ ದೊಡ್ಡ ಮೊತ್ತವನ್ನು ಗಳಿಸುತ್ತವೆ ಎಂಬುದು ಅಪ್ಪಟ ಸುಳ್ಳು. ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾದ ಸಿನಿಮಾಗಳು ಕೋಟ್ಯಂತರ ರೂಪಾಯಿ ಹಣ ಗಳಿಸಿದ ಉದಾಹರಣೆಗಳೂ ಇವೆ. ಆದರೆ ಇತ್ತೀಚೆಗೆ ಇಂತಹ ಮಧ್ಯಮ ಬಜೆಟ್ನ ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುತ್ತಿವೆ. ಭಾರೀ ಬಜೆಟ್ನ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಟಕ್ಕರ್ ಕೊಡುತ್ತಿವೆ. ಕನ್ನಡದ ಕಾಂತಾರ ಸಹ ಇದಕ್ಕೊಂದು ಒಳ್ಳೆಯ ಉದಾಹರಣೆ. ಮಲಯಾಳಂನ ಮಂಜುಮೆಲ್ ಬಾಯ್ಲ್ಸ್, ಆವೇಶಂ ಸಹ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣಗೊಂಡು ನೂರಾರು ಕೋಟಿ ಕಲೆಕ್ಷನ್ ಮಾಡಿದವು. ಇದೇ ಸಾಲಿಗೆ ಸೇರುವ ತಮಿಳು ಸಿನಿಮಾ ಒಂದು ಈಗಾಗಲೇ ಭಾರತದಲ್ಲಿ 100 ಕೋಟಿ ಗಳಿಸಿದೆ. ಈಗ ಚೀನಾದಲ್ಲಿ 700 ಕೋಟಿ ಗಳಿಸುವ ಭರವಸೆ ಹುಟ್ಟುಹಾಕಿದೆ. ವಿಜಯ್ ಸೇತುಪತಿ ನಟಿಸಿರುವ ಮಹಾರಾಜ ತಮಿಳು ಸಿನಿಮಾ ಕೆಲ ತಿಂಗಳ ಹಿಂದೆ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿತ್ತು. ಸರಳವಾದ ಕತೆ, ಭಿನ್ನ ನಿರೂಪಣೆ ಹೊಂದಿದ್ದ ಈ ಸಿನಿಮಾ ಪ್ರೇಕ್ಷಕರನ್ನು ಬಹುವಾಗಿ ಸೆಳೆಯಿತು. 25 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ಚಿತ್ರಮಂದಿರದಲ್ಲಿ 100 ಕೋಟಿಗೂ ಹೆಚ್ಚು ಹಣ ಗಳಿಸಿತ್ತು. ತಮಿಳಿನಲ್ಲಿ ಮಾತ್ರವೇ ಬಿಡುಗಡೆ ಆಗಿದ್ದ ಈ ಸಿನಿಮಾವನ್ನು ಆ ನಂತರ ತೆಲುಗಿಗೆ ಡಬ್ ಮಾಡಿ ಬಿಡುಗಡೆ ಮಾಡಲಾಯಿತು. ಒಟಿಟಿಯಲ್ಲಿ ಬಿಡುಗಡೆ ಆದ ಬಳಿಕವಂತೂ ಸಿನಿಮಾದ ಜನಪ್ರಿಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಚ್ಚಿತು. ಇದೀಗ ಈ ಸಿನಿಮಾ ಚೀನಾದಲ್ಲಿ ಬಿಡುಗಡೆ ಆಗಲಿದ್ದು, ಚೀನಾದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಚೀನಾದ ಜನರಿಗೆ ಇಂತಹ ಡ್ರಾಮಾ, ಸೆಂಟಿಮೆಂಟ್ ಕತೆಗಳು ಮೊದಲಿನಿಂದಲೂ ಬಹಳ ಇಷ್ಟವಾಗುತ್ತವೆ. ಈ ಸಿನಿಮಾವನ್ನು ಚೀನಾದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗುತ್ತಿದ್ದು, ಈ ಸಿನಿಮಾ ಚೀನಾ ಮಾರುಕಟ್ಟೆಯಲ್ಲಿ ಸುಮಾರು 700 ಕೋಟಿ ರೂಪಾಯಿ ಕಮಾಯಿ ಮಾಡಲಿದೆ ಎಂಬ ಲೆಕ್ಕಾಚಾರ ಇದೆ.